ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಇವತ್ತು ಭಾರತದ ಬೆಟ್ಟದ ತುತ್ತ ತುದಿಯಲ್ಲಿರುವಂತಹ ಶಿವನ ದೇವಾಲಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬೆಟ್ಟದ ಮೇಲೆ ಮಹಾಶಿವನು ನೀಲಿ ಬಣ್ಣದ ಲಿಂಗ ಸ್ವರೂಪಿಯಾಗಿ ನೆಲೆಸಿದ್ದಾನೆ. ಈ ಲಿಂಗದ ಕತ್ತಿನ ಸುತ್ತ ಈಗಲೂ ಸಹ ತೇವಾಂಶ ಅನ್ನೋದು ಇದೆ. ಇದನ್ನ ಭಕ್ತಾದಿಗಳು ಶಿವನ ಬೆವರು ಅಂತ ತಿಳ್ಕೊಂಡು ಅದನ್ನ ಹಣೆಗೆ ಲೇಪಿಸ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ನೀಲಕಂಠನಾದಂತಹ ಶಿವನಿಗೂ ಸಮುದ್ರ ಮಂಥನಕ್ಕೂ ಹಾಗೂ ಈ ದೇವಾಲಯಕ್ಕೆ ಇರುವಂತಹ ಸಂಬಂಧ ಎಲ್ಲವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ ಅನ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸತ್ಯಯುಗದಲ್ಲಿ ನಡೆದಂತಹ ಸಮುದ್ರ ಮಂಥನದ ದಂತಕಥೆಗಳು ಸುಮಾರು 3 ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಮುಖ್ಯವಾಗಿ ವಿಷ್ಣು ಪುರಾಣ, ಭಗವತ್ ಪುರಾಣ ಮತ್ತು ಮಹಾಭಾರತಗಳಲ್ಲಿ ಇದರ ಉಲ್ಲೇಖವನ್ನ ನಾವು ನೋಡೇ ಇರ್ತೀವಿ. ಈ ಪುರಾಣಗಳ ಪ್ರಕಾರವಾಗಿ ಒಂದು ಕಾಲದಲ್ಲಿ ದೂರ್ವಾಸ ಋಷಿಗಳು ತಮ್ಮ ಶಿಷ್ಯರೊಂದಿಗೆ ಕೈಲಾಸದತ್ತ ಶಿವನ ಭೇಟಿಗಾಗಿ ಹೋಗ್ತಾ ಇರ್ತಾರೆ. ಆಗ ದೇವರಾಜನಾದಂತಹ ಇಂದ್ರ ಎದುರಾಗ್ತಾನೆ. ಇಂದ್ರನಿಗೆ ತಮ್ಮ ಕೈಯಲ್ಲಿದ್ದಂತಹ ಒಂದು ಹಾರವನ್ನ ದೂರ್ವಾಸ ಋಷಿಗಳು ನೀಡುತ್ತಾರೆ. ಆ ಹಾರವನ್ನ ಐರಾವತನ ಸೊಂಡಲಿಗೆ ಇಂದ್ರ ಹಾಕ್ತಾನೆ. ಆ ಹಾರದ ವಾಸನೆ ಐರಾವತನಿಗೆ ಕಿರಿಕಿರಿಯನ್ನ ಉಂಟು ಮಾಡುತ್ತೆ. ಹೀಗಾಗಿ ಆ ಹಾರವನ್ನು ತೆಗೆದು ತನ್ನ ಕಾಲಿನಿಂದ ಐರಾವತ ತುಳಿದು ಹಾಕ್ತಾನೆ. ಮೊದಲೇ ಕೋಪಿಷ್ಠರಾಗಿರುವಂತಹ ದೂರ್ವಾಸರು ಇದನ್ನ ನೋಡಿ ಇಂದ್ರನಿಗೂ ಹಾಗೂ ದೇವಲೋಕದ ಎಲ್ಲ ದೇವಾನುದೇವತೆಗಳಿಗೂ ನಿಮ್ಮಲ್ಲಿರುವಂತಹ ಎಲ್ಲ ವರ ಹಾಗೂ ಶಕ್ತಿ ಸಾಮರ್ಥ್ಯಗಳು ಸಂಪೂರ್ಣವಾಗಿ ನಾಶವಾಗ್ಲಿ ಅನ್ನುವಂತಹ ಶಾಪವನ್ನ ನೀಡಿ ಅಲ್ಲಿಂದ ಹೊರಡ್ತಾರೆ. ಇದರಿಂದ ದೇವಲೋಕದಲ್ಲಿ ಅಸುರರ ಆಡಳಿತ ಸಂಪೂರ್ಣವಾಗಿ ಪ್ರಭಾವ ಬೀರುತ್ತೆ. ನಂತರವಾಗಿ ದೇವತೆಗಳು ಹಾಗೂ ಅಸುರರ ಮಧ್ಯೆ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ದೇವತೆಗಳು ಸೋತು ಭಗವಾನ್ ಶ್ರೀ ವಿಷ್ಣುವಿನ ಮೊರೆ ಹೋಗ್ತಾರೆ. ಶ್ರೀ ವಿಷ್ಣುವಿನ ಸಲಹೆಯ ಮೇರೆಗೆ ಅಸುರರು ಹಾಗೂ ದೇವತೆಗಳು ಇವರ ಜೊತೆಯಾಗಿ ಅಸುರರ ರಾಜನಾಗಿರುವಂತಹ ಬಲಿಯು ಒಪ್ಪಿ ಇವರಿಬ್ರು ಮಾತಾಡಿಕೊಂಡು ಒಂದು ರಾಜ್ಯಕ್ಕೆ ಬರ್ತಾರೆ. ಇನ್ನು ಇಲ್ಲಿಂದ ಪ್ರಾರಂಭವಾಗುತ್ತೆ ಸಮುದ್ರ ಮಂಥನ. ಕ್ಷೀರ ಸಾಗರದ ಸಮುದ್ರ ಮಂಥನಕ್ಕೆ ಎಲ್ಲರೂ ಸಜ್ಜಾಗಿ ಸಿದ್ಧರಾಗ್ತಾರೆ. ಸಮುದ್ರವನ್ನ ಕಡಿಯೋದಕ್ಕೆ ಮಂದಾರ ಪರ್ವತವನ್ನ ಕಡುಗೋಲಾಗಿ ಬಳಸ್ಕೊಳ್ತಾರೆ ಹಾಗೂ ಸರ್ಪಗಳ ರಾಜ ವಾಸುಕಿಯನ್ನ ಹಗ್ಗವಾಗಿ ಮಾಡ್ಕೊಳ್ತಾರೆ. ವೀಕ್ಷಕರೇ, ನಾವಿಲ್ಲಿ ವಾಸುಕಿಯ ಬಗ್ಗೆ ಒಂದು ವಿಷಯವನ್ನ ತಿಳ್ಕೊಳ್ಳೋಣ. ಭಗವಾನ್ ವಿಷ್ಣು ಮಲಗಿರುವಂತಹ ಶೇಷನಾಗನ ತಮ್ಮನೇ ಈ ಸರ್ಪಗಳ ರಾಜ ವಾಸುಕಿ. ಇಲ್ಲಿ ವಿಷ್ಣುವಿನ ಉಪಾಯವನ್ನ ನೋಡಿ ಹೇಗಿದೆ. ದೇವತೆಗಳಿಗೆ ಸರ್ಪದ ಬಾಲವನ್ನ ಹಾಗೂ ಅಸುರರಿಗೆ ಸರ್ಪದ ತಲೆಯನ್ನ ಹಿಡಿಯುವಂತೆ ವಿಷ್ಣು ಸೂಚಿಸ್ತಾನೆ. ಏಕೆಂದ್ರೆ ಸರ್ಪವನ್ನ ಎಳೆಯುವಾಗ ಸರ್ಪ ಮಾರಣಾಂತಿಕವಾದಂತಹ ವಿಷವನ್ನ ಕಕ್ಕತ್ತೆ. ಹೀಗಾದಾಗ ಇದರಿಂದ ಹಲವಾರು ಅಸುರರು ಪ್ರಭಾವಿತರಾಗ್ಲಿ ಅನ್ನುವಂತಹ ಕಾರಣದಿಂದ ಹೀಗೆ ಉಪಾಯವನ್ನ ಮಾಡ್ತಾನೆ. ಇನ್ನು ಸರ್ಪವನ್ನ ಹಿಂದಕ್ಕೂ ಮುಂದಕ್ಕೂ ಎಳೆಯೋದಕ್ಕೆ ಪ್ರಾರಂಭಿಸ್ತಾರೆ. ಇದರಿಂದ ಮಂದಾರ ಪರ್ವತ ಸಮುದ್ರದಲ್ಲಿ ಕುಸಿಯತೊಡಗುತ್ತೆ. ಈ ಪರ್ವತವನ್ನ ತೇಲುವಂತೆ ಮಾಡೋದಕ್ಕೆ ವಿಷ್ಣುವು ತನ್ನ 2ನೇ ಅವತಾರವಾದಂತಹ ಕೂರ್ಮಾವತಾರವನ್ನ ಅವತರಿಸಿ ದೊಡ್ಡ ಆಮೆಯಾಗಿ ಪರ್ವತವನ್ನ ತನ್ನ ಬೆನ್ನ ಮೇಲೆ ಎತ್ತುತ್ತಾನೆ. ಹೀಗೆ ಈ ಸಮುದ್ರ ಮಂಥನದ ಸಂದರ್ಭದಲ್ಲಿ ಕೇವಲ ಅಮೃತ ಮಾತ್ರವಲ್ಲ, ಇದರ ಜೊತೆಗೆ ಹಾಲಾಹಲವು ಸಹ ಹೊರಬರುತ್ತೆ. ಈ ಹಾಲಾಹಲ ಎಷ್ಟು ವಿಷಕಾರಿಯಾಗಿರುತ್ತೆ ಅಂದ್ರೆ ಇಡೀ ಸೃಷ್ಟಿಯನ್ನೇ ಸಂಪೂರ್ಣವಾಗಿ ನಾಶ ಮಾಡುವಷ್ಟು ಶಕ್ತಿ ಈ ವಿಷಕ್ಕಿರುತ್ತೆ. ಹೀಗಾಗಿ ದೇವತೆಗಳು ಶಿವನ ಮೊರೆ ಹೋಗ್ತಾರೆ. ಆಗ ಪರಶಿವನು ಹಾಲಾಹಲವನ್ನ ಸೇವಿಸ್ತಾನೆ. ಆದ್ರೆ ತಾಯಿ ಪಾರ್ವತಿ ಅದನ್ನ ಶಿವನ ಗಂಟಲಲ್ಲಿ ಹಿಡಿದಿಟ್ಕೊಳ್ತಾಳೆ. ನಂತರವಾಗಿ ಕ್ಷೀರ ಸಾಗರದಿಂದ ಅಮೃತ ಹೊರಬರುತ್ತೆ. ಈ ಸಮಯದಲ್ಲೇ ವಿಷ್ಣು ಮೋಹಿನಿಯ ರೂಪವನ್ನ ತಾಳಿ ದೇವತೆಗಳಿಗೆ ಅಮೃತವನ್ನ ಸೇವಿಸುವಂತೆ ಮಾಡ್ತಾನೆ. ಇದಿಷ್ಟು ಸಮುದ್ರ ಮಂಥನದ ಪುರಾಣ ಕಥೆಯಾದ್ರೆ, ಹಾಲಾಹಲವನ್ನ ಸೇವಿಸಿರುವಂತಹ ಶಿವನನ್ನ ನೋಡಿದಂತಹ ವಾಸುಕಿ ಮತ್ತು ಜೊತೆಗಿರುವಂತಹ ಸರ್ಪಗಳು ಶಿವನ ಮೇಲಿನ ಭಕ್ತಿಯಿಂದ ಮಿಕ್ಕಂತಹ ವಿಷವನ್ನ ಕುಡಿದು ಶಿವನಿಗೆ ಸಹಾಯವನ್ನ ಮಾಡ್ತಾರೆ. ತಾನೊಬ್ಬನೇ ಕುಡಿಯಬೇಕಿತ್ತಂತ ಹಾಲಾಹಲವನ್ನ ತನಗೋಸ್ಕರ ಕುಡಿದ ವಾಸುಕಿಯನ್ನ ತನ್ನ ಕೊರಳಿನ ಸುತ್ತ ಧರಿಸಿ ನಾಗಾಭರಣವಾಗಿ ಮಾಡಿಕೊಳ್ತಾನೆ. ಹೀಗೆ ಶಿವ ವಾಸುಕಿಯ ಪ್ರೀತಿ ಮತ್ತು ಭಕ್ತಿಗೆ ತನ್ನ ಕೃತಜ್ಞತೆಯನ್ನ ಸಲ್ಲಿಸ್ತಾನೆ.
ಪುರಾತನವಾದಂತಹ ಹಿಂದೂ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ನಂತರ ಶಿವನ ಗಂಟಲಿನ ಭಾಗ ಸಂಪೂರ್ಣವಾಗಿ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಹಾಲಾಹಲದ ತಾಪಕ್ಕೆ ಬಳಲಿ ಬೆಂಡಾಗಿ ಆ ಸಮಯದಲ್ಲಿ ಶಿವನು ಇವತ್ತಿನ ಉತ್ತರ ಪ್ರದೇಶದ ಬಂಡೇಲ್ ಖಂಡದ ಒಂದು ಬೆಟ್ಟದ ತುದಿಯಲ್ಲಿ ಬಂದು ವಿಶ್ರಮಿಸಿರುತ್ತಾನೆ ಅಂತ ಹೇಳಲಾಗುತ್ತೆ. ಆ ಜಾಗವನ್ನ ಇವತ್ತು ಕಲಿಂಜರ್ ಕೋಟೆ ಅಂತ ಕರೀತಾರೆ. ಇಲ್ಲಿರುವ ಶಿವಲಿಂಗವು ನೀಲಿ ಬಣ್ಣದ್ದಾಗಿದ್ದು ಸಾಕ್ಷಾತ್ ಶಿವನ ಮುಖಾರವಿಂದವನ್ನೇ ಹೋಲೋದು ವಿಶೇಷ. ಈ ಶಿವಲಿಂಗಕ್ಕೆ ಕಣ್ಣು, ಮೂಗು, ಬಾಯಿ ಎಲ್ಲವೂ ಇದೆ. ಈ ನೀಲಿ ಬಣ್ಣದ ಶಿವಲಿಂಗದ ಕಂಠವು ಸದಾಕಾಲ ತೇವಾಂಶದಿಂದ ಕೂಡಿದ್ದು ಇದನ್ನ ಭಕ್ತರು ಶಿವನ ಬೆವರು ಅಂತ ನಂಬ್ತಾರೆ. ಹಾಗೆ ಹಣೆಗೆ ಲೇಪಿಸಿಕೊಳ್ತಿದ್ದಾರೆ. ಇತಿಹಾಸ ಪುಟಗಳನ್ನ ತೆರೆದು ನೋಡಿದ್ರೆ ಹಲವಾರು ರಾಜಾದಿ ಮಹಾರಾಜರುಗಳು ಈ ಕೋಟೆಯಲ್ಲಿ ತಮ್ಮ ಆಳ್ವಿಕೆಯನ್ನ ನಡೆಸಿದ್ದಾರೆ. ಆದ್ರೆ ಈ ಕೋಟೆಯನ್ನ ಯಾರು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಇಂದಿಗೂ ಸಹ ನಿಗೂಢವಾಗೇನೆ ಇದೆ. ಇತಿಹಾಸ ಏನೇ ಹೇಳಿದ್ರು ಎಲ್ಲಾ ರಾಜರುಗಳ ಆಡಳಿತಕ್ಕೂ ಮುಂಚೆನೆ ಈ ಪರ್ವತದಲ್ಲಿ ಶಿವಲಿಂಗದ ಅಸ್ತಿತ್ವದ ಉಲ್ಲೇಖವನ್ನ ನಮ್ಮ ಪುರಾಣಗಳಲ್ಲಿ ನಾವು ನೋಡಬಹುದು. ಇದಿಷ್ಟು ಹಾಲಾಹಲವನ್ನ ಸೇವಿಸಿ ನೀಲಕಂಠನಾದ ಶಿವನಿಗೂ ಸಮುದ್ರ ಮಂಥನಕ್ಕೂ ಹಾಗೂ ಕಲಿಂಜರ್ ಕೋಟೆಯ ಈ ನೀಲಕಂಠ ದೇವಾಲಯಕ್ಕೂ ಇರುವಂತಹ ನಂಟು. ಈ ಪ್ರದೇಶದ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿಗಳೇನಾದರೂ ಗೊತ್ತಿತ್ತು ಅಂದರೆ ಅದನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಪ್ರೀತಿಯಿಂದ ಹಾಗೂ ಭಕ್ತಿಯಿಂದ ಹೇಳಿ ಹರ ಹರ ಮಹಾದೇವ.